ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಹೀಗಾಗಿ ಸರ್ಕಾರಿ ಅಧಿಕಾರಿಗಳೇ ಸ್ವಯಂ ದೇವರಾಗಿದ್ದಾರೆ. ಯಾಕಂದ್ರೆ ಸರ್ಕಾರಿ ಕಚೇರಿಗಳೇ ಲಂಚಾವತಾರದ ಆಲದ ಮರಗಳಾಗಿದೆ. ಬೀದರ್ನ ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಯಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಿದೆ. ಸಾಕಷ್ಟು ದೂರುಗಳು ಬಂದ ಬೆನ್ನಲ್ಲೇ ನ್ಯೂಸ್ ಫಸ್ಟ್ ತಂಡ ತಹಶೀಲ್ದಾರ್ ಕಚೇರಿಗೆ ತೆರಳಿ ಲಂಚಾವತಾರವನ್ನು ಬಯಲು ಮಾಡಿದೆ. ಸರ್ಕಾರಿ ಅಧಿಕಾರಿಗಳು ನೋಟು ಇಲ್ಲ ಅಂದ್ರೆ ದಾಖಲಾತಿ ಪತ್ರಗಳ ಮೇಲೆ ಒಂದು ಗೀಟು ಹಾಕಲ್ಲ. ಈಗ ನ್ಯೂಸ್ ಫಸ್ಟ್ ಇಂಥದೇ ಲಂಚ ಬಾಕನನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದೆ. ಗಾಂಧಿ ತಾತ ಇಲ್ಲ ಅಂದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸವೇ ಆಗಲ್ಲ. ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಯ ಲಂಚಾವತಾರ ಬಯಲು. ಹೀಗೆ ರಾಜಾರೋಷವಾಗಿ ತಹಶೀಲ್ದಾರ್ ಚೇಂಬರ್ ಮುಂದೆಯೇ ಹಣ ಪಡೆಯುತ್ತಿರೋ ಸಾಹೇಬ್ರು ರಾಹುಲ್ ಹೊಸಮನಿ, ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ. 8 ತಿಂಗಳಿಂದ ಆಗದ ಕೆಲಸ ಈತನ ಮೂಲಕ ತಹಶೀಲ್ದಾರ್ ಕೈ ಬಿಸಿ ಮಾಡಿದ್ರೆ 2 ದಿನಗಳಲ್ಲಿ ಆಗುತ್ತಂತೆ. ಪಹಣಿ ಬದಲಾವಣೆ, ತಿದ್ದುಪಡಿ, ಜಮೀನು ನೋಂದಣಿ, ವೇತನ ಮಂಜೂರು ಅಂತ ಬಂದ್ರೆ ಲಂಚ ಕೇಳುತ್ತಿರುವುದಾಗಿ ಸಾರ್ವಜನಿಕರಿಂದ ಸಾಕಷ್ಟು ದೂರು ಕೇಳಿ ಬಂದ ಹಿನ್ನೆಲೆ ಕಚೇರಿಗೆ ಭೇಟಿ ನೀಡಿದ ನ್ಯೂಸ್ ಫಸ್ಟ್ ಲಂಚಬಾಕ ಅಧಿಕಾರಿಯ ಮುಖವಾಡ ಬಯಲು ಮಾಡಿದೆ. ಅಂದ್ಹಾಗೆ ತಹಶೀಲ್ದಾರ್ ಕಚೇರಿ ಎದುರುಗಡೆ ಇರುವ ನಂದಿನಿ ಪಾರ್ಲರ್ ಮಾಲೀಕನ ಮೂಲಕ ಹಣ ಪಡೆಯುತ್ತಾನೆ. ಒಮ್ಮೆ ಆತನ ಡೀಲ್ ಮಾತನ್ನ ನೀವೇ ಕೇಳಿ. 15 ರಿಕ್ವೆಸ್ಟ್ ಮಾಡಿರ್ತೀವಿ ಸರ್. ಈಗ ಸರ್ದೇ ನಮ್ದ್ರ ಎಲ್ಲ ಬಿಟ್ಕೊಟ್ಟು ನೀವು ಸರ್ದು ಇಷ್ಟೇ ಬಕ್ಕೊಳತ್ತದ್ರಿ. 15 ಅಂದ್ರೆ ಬಕ್ಕೊಳಾಗ್ಲತ್ತ ಈಗ 15 ಮಾಡ್ಲತ್ತೀರಿ. ಈಗ ನೀವು ಇದ್ರಂತ ನೀವು ಹೇಳ್ತೀರಂತ ಏಟ್ ರಿಕ್ವೆಸ್ಟ್ ಮಾಡ್ತೀವಿ. ಇದು ಸಾಗರದ್ದು ಬಿಟ್ಟು ಮತ್ತು ಗೌರ್ಮೆಂಟ್ ಫೀಸ್ ತುಂಬ ಇರುತ್ತೆ. ಇಲ್ಲಿಷ್ಟ ಕೆಲಸ ಇರಲ್ಲ ಇವ್ರ ಬಳಿ. ಈ ನಂಬಲ್ಲಿ ಇಲ್ಲಿಂದ ಆರ್ಡರ್ ಐತಂದ್ರೆ ಮತ್ತೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಫೋನ್ಪೇ ಮಾಡಂತ್ರಿ ಕ್ಯಾಶ್ ಅಲ್ಲಿ ಇವ್ರಿಗೆ ಮಾಡ್ರಿ, ನಂದಿನಿದವ್ರಿಗೆ ಮಾಡಿ. ತಹಶೀಲ್ದಾರ್ ಹೆಸರೇಳಿ ಹಣ ಕೇಳ್ತಿರುವ ಈ ರಾಹುಲ್ ತಹಶೀಲ್ದಾರ್ ಹಾಗೂ ಭೂಮಿ ಸೆಕ್ಷನ್ ಸೇರಿ 2 ವಿಭಾಗದ ಹಣವನ್ನ ಪಡಿತಾನೆ. ಅಷ್ಟಕ್ಕೂ ಆಗಿರೋ ತಪ್ಪು ಏನಂದ್ರೆ ಬಸವ ಕಲ್ಯಾಣ ತಾಲೂಕಿನ ಉಜಳಂಬ ಗ್ರಾಮದ 215/1 ಸರ್ವೆ ನಂಬರ್ನ ಪಹಣಿಯಲ್ಲಿ ಚಾಮಬಾಯಿ ಗಂಡ ನಾಮದೇವ ವರವಟ್ಟಿ ಆಗ್ಬೇಕಿದ್ದ ಪಹಣಿ ಚಮಕ ತಂದೆ ನಾಮದೇವ ವರವಟ್ಟಿ ಅಂತ ಆಗಿತ್ತು. ಅದರ ತಿದ್ದುಪಡಿಗಾಗಿ ಪ್ರವೀಣ ಎಂಬುವರು ಕಳೆದ 8 ತಿಂಗಳಿಂದ ನಿರಂತರವಾಗಿ ಅಲೆದಾಡಿದ್ರೂ ಪಹಣಿ ತಿದ್ದುಪಡಿಯಾಗಿರಲಿಲ್ಲ. ಹೀಗಾಗಿ ರಾಹುಲ್ ಪ್ರವೀಣ್ ಸಂಪರ್ಕಕ್ಕೆ ಬಂದಿದ್ದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ತಲಾಟಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗೆ ತಪ್ಪು ಮಾಡಿದ್ದಾರೆ ಅಂತ ಕಚೇರಿ ಸಿಬ್ಬಂದಿ ರಾಹುಲ್ ಹೇಳ್ತಾನೆ. ಅವರು ಮಾಡಿದಕ್ಕೆ ನಾವು ಬಲಿಪಶುವಾಗಬೇಕಿದೆ ಅಂತ ಹಣ ನೀಡಿದ ಪ್ರವೀಣ್ ನ್ಯೂಸ್ ಫಸ್ಟ್ ಎದುರು ಅಳಲು ತೋಡ್ಕೊಂಡಿದ್ದಾರೆ. ಏನು ರೆಸ್ಪಾನ್ಸ್ ಬಂದಿಲ್ಲ. ಬಹಳಷ್ಟು ದಿವಸ ಆಯ್ತು, 1 ವರ್ಷ ಅಂತ ತಿರುಗ್ತಾ ಇದ್ದೀನಿ. ಇವಾಗ ಪ್ರೊಸೆಸ್ ನಲ್ಲಿ ಆಗಿದೆ. ಬಟ್ ಇವಾಗ 20,000 ರೂಪಾಯಿ ನನಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ ಅದು ಚೇಂಜ್ ಮಾಡೋಕೆ. ಖಾಲಿ ತಂದೆದಿಂದು ಗಂಡ ಮಾಡೋಕೆ 20,000 ರೂಪಾಯಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಅಷ್ಟು ಆಗಂಗಿಲ್ಲ. ಆದ್ಮೇಲೆ 15,000ಗೆ ಬಂದಿದ್ದಾರೆ ಅವರು. ಇವಾಗಲೇ ಫೋನ್ ಪೇ ಮುಖಾಂತರ ಒಂದು 5,000 ರೂಪಾಯಿ ಹಾಕಿನಿ. ಉಳಿದಿದ್ದ ಅಮೌಂಟು ಒಂದು 2-3 ತಾಸಿನಲ್ಲಿ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅವೇ ಫೈಲ್ ಪ್ರೊಸೀಡ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ನ್ಯೂಸ್ ಫಸ್ಟ್ ಕಾರ್ಯಕ್ಕೆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಬಡವರ ರಕ್ತ ಹೀರುವ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮವಾಗಬೇಕು. ಕಚೇರಿಯಲ್ಲಿನ ಲಂಚಾವತಾರದ ಕುರಿತು ಮುಂದಿನ ಅಧಿವೇಶನದಲ್ಲಿಯೂ ಧ್ವನಿ ಎತ್ತುತ್ತೇನೆ ಅಂತ ನ್ಯೂಸ್ ಫಸ್ಟ್ ಕಾರ್ಯ ಶ್ಲಾಘಿಸಿದ್ದಾರೆ. ಅಲ್ಲಿ ನಡೀತಕ್ಕಂಥ ಲಂಚದ ಪ್ರಕರಣವನ್ನ ನ್ಯೂಸ್ ಫಸ್ಟ್ ವತಿಯಿಂದ ತಾವೇನು ಸ್ಟಿಂಗ್ ಆಪರೇಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಿ. ಇಲ್ಲಿಯ ಒಬ್ಬ ಶಾಸಕನಾಗಿ, ಇಲ್ಲಿಯ ಸೇವಕನಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಡಗಲೇ ಲಂಚ ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು ತಿಳಿದಿದ್ದಾರೋ, ಯಾರು ಬಡವ್ರ ರಕ್ತ ಹಿಂಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರ, 100ಕ್ಕೆ 100 ಅದು ಬೆಳಕು ಚೆಲ್ಲಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ನಾನು ಕೂಡ ಈ ಸಂಬಂಧಪಟ್ಟಂಗೆ ನಮ್ಮ ತಹಶೀಲ್ ಕಚೇರಿ ಬಗ್ಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ನಾನು ಸರ್ಕಾರಕ್ಕೆ ಬೆಳಕು ಚೆಲ್ಲಿ ನನ್ನ ಕೈಯಿಂದ ಆದಷ್ಟು ಸುಧಾರಣೆ ಮಾಡಲಿಕ್ಕೆ ನಾನು ಪ್ರಯತ್ನ. ಒಟ್ನಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಯಲ್ಲಿ ಯಾವ ಕೆಲಸ ಆಗ್ಬೇಕಾದ್ರೂ ಲಂಚ ನೀಡಲೇಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ.
ಇನ್ನಾದ್ರೂ ಜಿಲ್ಲಾಡಳಿತ ಹಾಗೂ ಕಂದಾಯ ಸಚಿವರು ಇಂಥ ಭ್ರಷ್ಟರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರಾ ಅಥವಾ ಸುಮ್ಮನೆ ಎತ್ತಂಗಡಿ ಮಾಡಿ ಮತ್ತೆ ಮೇಯುವ ಕಾಯಕವನ್ನ ಮುಂದುವರಿಸುವಂತೆ ಮಾಡ್ತಾರಾ ಕಾದು ನೋಡ್ಬೇಕಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್.